ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡ ಹೆಬ್ಬಾಗಿಲು ಅಂತ ಕರೆಯಲ್ಪಡುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ವಿಸ್ತಾರ ಹೊಂದಿರುವಂತಹ ತಾಲೂಕು ಅಂತ ಹೇಳಿದ್ರೆ ಅದು ಹೊಸನಗರ. ಈ ತಾಲೂಕಿಗೆ ಒಂದರ ಮೇಲೊಂದು ಬರೆ ಬೀಳುತ್ತಲೇ ಇದೆ. ತಾನು ಕತ್ತಲಲ್ಲಿ ಮುಳುಗಿ ದೇಶಕ್ಕೆ ಬೆಳಕು ನೀಡಿದೆ. ಆದರೆ ದೀಪದ ಬುಡ ಯಾವತ್ತೂ ಕತ್ತಲು ಅನ್ನುವಂತೆ ಶರಾವತಿ ಹಿನ್ನೀರಿನ ಮುಳುಗಡೆಯಿಂದಾಗಿ ಅನೇಕ ಜನರು ಕಟ್ಟಿಕೊಂಡ ಬದುಕನ್ನೇ ನುಂಗಿ ಹಾಕಿದೆ. ಅನೇಕ ವರ್ಷಗಳಿಂದ ಪ್ರತಿನಿಧಿಸಿದ ಶಾಸಕ ಕ್ಷೇತ್ರವನ್ನ ಹರಿದು ಹಂಚಿ ಹೊಸನಗರ ಜನತೆಗೆ ಮಲತಾಯಿ ಧೋರಣೆ ತೋರ್ತಾ ಇರುವ ಈ ಅವೈಜ್ಞಾನಿಕ ಪರಿಸ್ಥಿತಿಗೆ ಜನರು ಬೇಸತ್ತು ಬದಲಾವಣೆಯ ಹಾದಿಗಾಗಿ ಕಾಯುತ್ತಿದ್ದಾರೆ. 2008ರಲ್ಲಿ ಹೊಸನಗರ ತಾಲೂಕು ವಿಧಾನಸಭಾ ಕ್ಷೇತ್ರ ಮಾನ್ಯತೆ ಕಳೆದುಕೊಂಡ ಬಳಿಕ ಜನಸಾಮಾನ್ಯರ ಮನದಲ್ಲಿ ಬೇರೂರಿರುವ ಅಸಮಾಧಾನ ಮತ್ತೊಮ್ಮೆ ಈಗ ಭುಗಿಲೆದಿದೆ. ಹೌದು, ಹೊಸನಗರಕ್ಕೆ ಸ್ವತಂತ್ರ ವಿಧಾನಸಭಾ ಕ್ಷೇತ್ರದ ಸ್ಥಾನಮಾನವನ್ನ ಮತ್ತೆ ನೀಡಬೇಕು ಎಂಬ ಬೇಡಿಕೆ ಈಗ ಮುನ್ನೆಲೆಗೆ ಬಂದಿದೆ. 2004ರಲ್ಲಿ ನಡೆದ ವಿಧಾನಸಭಾ ಕ್ಷೇತ್ರಗಳ ಮರುವಿಂಗಡಣೆಯ ಸಂದರ್ಭದಲ್ಲಿ ಹೊಸನಗರ ಕ್ಷೇತ್ರವನ್ನ ರದ್ದುಗೊಳಿಸಿ ಅದನ್ನ ಪಕ್ಕದ ಸಾಗರ ಮತ್ತು ತೀರ್ಥಹಳ್ಳಿ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಇದರಿಂದಾಗಿ ಹೊಸನಗರ ತಾಲೂಕಿನ ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆಯಾಗಿದೆ ಅನ್ನೋದು ಸ್ಥಳೀಯರ ಗಂಭೀರ ಆರೋಪ. ಇನ್ನು ಹೋರಾಟಗಾರರ ಪ್ರಕಾರ ಹೊಸನಗರ ತಾಲೂಕು 5 ಪ್ರಮುಖ ಜಲಾಶಯಗಳನ್ನ ಅಂದ್ರೆ ಶರಾವತಿ, ವರಾಹಿ, ಮಾಣಿಗಳನ್ನ ರಾಜ್ಯಕ್ಕೆ ನೀಡಿದೆ. ನಾಡಿಗೆ ಬೆಳಕು ನೀಡೋದಕ್ಕೆ ತನ್ನ ಭೂಮಿಯನ್ನ ತ್ಯಾಗ ಮಾಡಿರುವಂತ ಈ ಭಾಗಕ್ಕೆ ಇವತ್ತು ಸ್ವಂತ ವಿಧಾನಸಭಾ ಕ್ಷೇತ್ರವೇ ಇಲ್ಲದಿರೋದು ದೊಡ್ಡ ಅನ್ಯಾಯ. ತಾಲೂಕಿನ ಸಮಗ್ರ ಅಭಿವೃದ್ಧಿ ಮತ್ತು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕ್ಷೇತ್ರ ಮರುಸ್ಥಾಪನೆ ಅನಿವಾರ್ಯ ಅಂತ ಒತ್ತಾಯಿಸ್ತಾ ಇದ್ದಾರೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಹೊಸನಗರ ಭಾಗವು ಭೌಗೋಳಿಕವಾಗಿ ವಿಶಾಲವಾಗಿದೆ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಆದಾಗ್ಯೂ ಈ ಪ್ರದೇಶವು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಂದ ಹಲವು ವರ್ಷಗಳಿಂದ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಎಂಬ ಕೂಗು ಕೇಳಿ ಬರ್ತಾ ಇದೆ. ಈ ಹೊಸನಗರವನ್ನ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು ಎಂಬ ಹೋರಾಟ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಹೊಸನಗರ ಪ್ರದೇಶವು ಸುತ್ತಮುತ್ತಲಿನ ಗ್ರಾಮಗಳೊಂದಿಗೆ ದೊಡ್ಡ ವಿಸ್ತೀರ್ಣ ಹೊಂದಿದ್ದು ಜನಸಂಖ್ಯೆಯು ಹೆಚ್ಚಾಗ್ತಾ ಇದೆ. ಆದರೆ ಪ್ರಸ್ತುತ ಇದು ಬೇರೆ ಕ್ಷೇತ್ರಗಳಿಗೆ ಬರ್ತಾ ಇರೋದ್ರಿಂದ ಸ್ಥಳೀಯ ಸಮಸ್ಯೆಗಳು ಸರಿಯಾಗಿ ಪ್ರತಿನಿಧಿಸೋದಿಲ್ಲ ಅನ್ನೋದು ಸಾರ್ವಜನಿಕರ ಅಸಮಾಧಾನ. ರಸ್ತೆ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಸೇರಿದಂತೆ ಜನರ ಸಮಸ್ಯೆ ಅನ್ನೋದು ಹೇಳತೀರದ್ದಾಗಿದೆ. ಈ ಸಮಸ್ಯೆಗಳ ಆಗರಕ್ಕೆ ಇತಿಶ್ರೀ ಹಾಡೋದಕ್ಕೆ ಹೊಸನಗರ ಸೇರಿದಂತೆ ಸುತ್ತಮುತ್ತಲ ಜನರು 2 ದಿನ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ನಗರದ ಚಿಕ್ಕಪೇಟೆಯಿಂದ ಭಾನುವಾರ ಹೊರಟಿದ್ದ ಪಾದಯಾತ್ರೆ ತಂಡ ರಾತ್ರಿ ಹೊಸನಗರದಲ್ಲಿ ವಾಸ್ತವ್ಯ ಹೂಡಿತ್ತು. ಮರುದಿನ ಬೆಳಗ್ಗೆ ಎಲ್ಲರೂ ಹುಂಚಾರೋಡು, ಕೋಡೂರು ಮೂಲಕ ಮಧ್ಯಾಹ್ನ ಚಿಕ್ಕಜೇನಿಯತ್ತ ಸಾಗಿದ್ರು. ಹೊಸನಗರ ಸ್ವತಂತ್ರ ವಿಧಾನಸಭಾ ಕ್ಷೇತ್ರದ ನಕ್ಷೆಯುಳ್ಳ ಬಾವುಟ ಭಾರತಾಂಬೆಯ ಚಿತ್ರ ಹೊತ್ತು ಸಾಗಿ ಬಂದವರು ಕೋಡೂರು ದಾಟಿ ಚಿಕ್ಕಜೇನಿಯ ಹಾದಿಯಲ್ಲಿನ ಸಿಡಿಹಳ್ಳದ ದಂಡೆಯ ದೊಡ್ಡ ಆಲದ ಮರದ ನೆರಳಲ್ಲಿ ಆಶ್ರಯ ಪಡೆದ್ರು. ಚಿಕ್ಕಜೇನಿಯಲ್ಲಿ ಶಾಲಾ ಪರೀಕ್ಷೆ ನಡೀತಾ ಇದ್ದಂತ ಕಾರಣ ಪಾದಯಾತ್ರೆಯ ಗದ್ದಲ, ಧ್ವನಿ ವರ್ಧಕದ ಸದ್ದು ಮಕ್ಕಳಿಗೆ ತೊಂದರೆ ಮಾಡಬಾರದು ಅಂತ ಅಲ್ಲಿ ವಿರಾಮ ನೀಡಲಾಗಿತ್ತು. ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದವರನ್ನ ದಾರಿಯುದ್ದಕ್ಕೂ ಗ್ರಾಮೀಣರು ಅಲ್ಲಲ್ಲಿ ಗುಂಪು ಗುಂಪಾಗಿ ನಿಂತು ಸ್ವಾಗತಿಸೋದು ಕೂಡ ಕಾಣಸಿಕ್ಕಿತು. ಇನ್ನು ಬೆಳಗ್ಗೆ ಹುಂಚಾ ರೋಡಿನಲ್ಲಿ ಸ್ಥಳೀಯರು ಉಪಹಾರವನ್ನ ಕೊಟ್ರೆ ಕೋಡೂರಿನಲ್ಲಿ ಪಾನಕದೊಂದಿಗೆ ಉಪಚರಿಸಲಾಯಿತು. ದಾರಿ ಮಧ್ಯೆ ಹಣ್ಣು ಹಂಪಲು ಮಜ್ಜಿಗೆ ಕೊಟ್ಟ ಸ್ಥಳೀಯರು ಪ್ರೀತಿ ತೋರಿದ್ರು. 2.5 ದಶಕಗಳ ತಮ್ಮ ಶಾಪ ವಿಮೋಚನೆಗೆ ಈ ಹೆಜ್ಜೆಗಳೇ ದಾರಿಯಾಗಲಿವೆ ಎಂಬ ಆಶಾಭಾವ ಅಲ್ಲಿ ಮನೆ ಮಾಡಿತು. ಪಾದಯಾತ್ರೆಯ ಉದ್ದಕ್ಕೂ ಸಿನಿಮಾ, ಜಾನಪದ ಹಾಡುಗಳು, ಯಕ್ಷಗಾನದ ಪದಗಳನ್ನ ತಮ್ಮ ಸಂಘಟಗಳೊಂದಿಗೆ ಜೋಡಿಸಿ ಹಾಡಿದ ಕಲಾವಿದರು ಹೊಸನಗರ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರದ ಅಗತ್ಯವನ್ನ ಸಾರಿ ಸಾರಿ ಹೇಳಿದ್ರು. ಚಿಕ್ಕಜೇನಿಯ ಶಾಲಾ ಮೈದಾನದಲ್ಲಿ ಎಲ್ಲರಿಗೂ ಮಧ್ಯಾಹ್ನದ ಊಟ, ನಂತರ ಅಲ್ಲಲ್ಲಿ ಪುಟ್ಟ ಸಭೆ ವಿಶ್ರಾಂತಿಯೊಂದಿಗೆ ಸಂಜೆ ರಿಪ್ಪನ್ಪೇಟೆ ತಲುಪಿ ಅಲ್ಲಿ ಜನಸಮೂಹದೊಂದಿಗೆ ಜಿಲ್ಲಾಡಳಿತಕ್ಕೆ, ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ತಮ್ಮ ಅಹವಾಲು ಸಲ್ಲಿಸುವ ಆಶಯದೊಂದಿಗೆ ಪಾದಯಾತ್ರೆ ಮುಂದಡಿಯಿಟ್ಟಿತು. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ಈ ಹೋರಾಟದ ವಿಶೇಷತೆ ಅಂದ್ರೆ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಮರೆತು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾಜಿ ಗೃಹ ಸಚಿವ ಹಾಗೂ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ, ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿದ್ದಾರೆ. ಇವರೊಂದಿಗೆ ಮಾಜಿ ಶಾಸಕರುಗಳಾದ ಕಿಮ್ಮನೆ ರತ್ನಾಕರ್, ಹರತಾಳು ಹಾಲಪ್ಪ ಮತ್ತು ಕಲ್ಗೋಡು ರತ್ನಾಕರ್ ಅವರು ಹೆಜ್ಜೆ ಹಾಕುವ ಮೂಲಕ ಹೊಸನಗರದ ಅಸ್ಮಿತೆಯ ಹೋರಾಟಕ್ಕೆ ಸಾಥ್ ನೀಡಿದ್ರು. ಮಲೆನಾಡಿನ ಅಭಿವೃದ್ಧಿಗಾಗಿ ಎಲ್ಲ ನಾಯಕರು ಕೈ ಜೋಡಿಸಿರೋದು ಸಾರ್ವಜನಿಕರ ಗಮನ ಸೆಳೆದಿದೆ.
ಪಾದಯಾತ್ರೆಯ ಉದ್ದಕ್ಕೂ ನಮಗೆ ಬೇಕೇ ಬೇಕು, ಹೊಸನಗರ ವಿಧಾನಸಭಾ ಕ್ಷೇತ್ರ ಬೇಕು ಅನ್ನುವ ಘೋಷಣೆ ಮೊಳಗಿದೆ. 5 ಜಲಾಶಯಗಳ ನಿರ್ಮಾಣದಿಂದ ಭೌಗೋಳಿಕವಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾ ಬಂದಿದೆ. ಹೀಗಾಗಿ ಅಭಿವೃದ್ಧಿಗೆ ಕ್ಷೇತ್ರ ಬೇಕು, ಪ್ರಶ್ನೆಯನ್ನ ಮಾಡುವುದಕ್ಕೆ ಕ್ಷೇತ್ರ ಬೇಕು, ವಿಧಾನಸಭೆಯಲ್ಲಿ ಧ್ವನಿ ಎತ್ತುವುದಕ್ಕೆ ಕ್ಷೇತ್ರ ಬೇಕು, ನಮ್ಮ ಅಸ್ತಿತ್ವಕ್ಕಾಗಿ ಆದರೂ ಕ್ಷೇತ್ರ ಬೇಕು ಅಂತ ಜಾತಿ, ಮತ, ಧರ್ಮ, ಪಕ್ಷಗಳನ್ನ ಮರೆತು ಜನರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ಹೊಸನಗರ ತಾಲೂಕಿಗೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಬೇಕೇ ಬೇಕು ಎನ್ನುವ ಕೂಗಿಗೆ ಯುವಕ ಯುವತಿಯರು ಸಾಥ್ ನೀಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳು, ನಿವೃತ್ತ ಯೋಧರು ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಹೋರಾಟಕ್ಕೆ ಬಲ ತುಂಬಿದ್ರು. ಹೊಸನಗರಕ್ಕೆ ಪ್ರತ್ಯೇಕ ಕ್ಷೇತ್ರ ದೊರಕಬೇಕು ಅಂತ ಪ್ರತಿಭಟನೆಗಳು, ಮನವಿ ಪತ್ರ ಸಲ್ಲಿಕೆ, ರ್ಯಾಲಿಗಳು ಮುಂತಾದವುಗಳ ಮೂಲಕ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಹೋರಾಟವು ಕೇವಲ ರಾಜಕೀಯ ಬೇಡಿಕೆಯಾಗದೆ, ಇದು ಜನರ ಜೀವನ ಮಟ್ಟವನ್ನು ಸುಧಾರಿಸುವಂತ ಹಕ್ಕಿನ ಹೋರಾಟವಾಗಿದೆ. ಪ್ರತ್ಯೇಕ ಕ್ಷೇತ್ರದ ಸ್ಥಳೀಯ ಸಮಸ್ಯೆಗಳು ವಿಧಾನಸಭೆಯಲ್ಲಿ ಹೆಚ್ಚು ಸ್ಪಷ್ಟವಾಗಿ ಮತ್ತು ಶೀಘ್ರ ಪರಿಹಾರ ಸಾಧಿಸಬಹುದು ಅನ್ನುವಂತಹ ವಿಶ್ವಾಸ ಅಲ್ಲಿನ ಜನರದ್ದಾಗಿದೆ. ಹೊಸನಗರ ಕ್ಷೇತ್ರಕ್ಕೆ ಅತಿ ಹೆಚ್ಚು ಬಾರಿ ಶಾಸಕರಾಗಿ ಪ್ರತಿನಿಧಿಸಿದ ಬಿ ಸ್ವಾಮಿರಾವ್ ತಮ್ಮ 96ರ ಇಳಿ ವಯಸ್ಸಿನಲ್ಲಿಯೂ ಕೂಡ ಈ ಪಾದಯಾತ್ರೆಗೆ ತೋರಿದ ಹುಮ್ಮಸ್ಸು ಎಲ್ಲರನ್ನ ನಿಬ್ಬೆರಗಾಗಿಸಿದೆ. ಹಾಗೆ ಅನೇಕ ಮಠಾಧೀಶರು, ವರ್ತಕರು, ಸಂಘ ಸಂಸ್ಥೆಯವರು ಸಾಥ್ ನೀಡಿರುವುದು ಪಾದಯಾತ್ರೆಗೆ ಮತ್ತಷ್ಟು ಮೆರುಗು ನೀಡಿದೆ. ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸಿದ್ರೆ ಹೊಸನಗರ ಜನತೆ ಹೊಸನಗರ ಅಭಿವೃದ್ಧಿ ಶೂನ್ಯವಾಗ್ತಾ ಇರುವುದನ್ನ ಗಮನಿಸಿ ಬರುವ ವಿಧಾನಸಭಾ ಚುನಾವಣೆಯಲ್ಲಿ ಹೊಸನಗರ ಕ್ಷೇತ್ರ ಮರು ಆಯ್ಕೆ ಮಾಡಬೇಕು ಅನ್ನೋದೇ ಎಲ್ಲರ ಒತ್ತಾಸೆ. ಪಾದಯಾತ್ರೆಯಲ್ಲಿ ಭಾಗಿಯಾದ ಮೂಲೆಗದ್ದೆ ಮಠದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಪಾದಯಾತ್ರೆಗೆ ಸೇರಿರುವ ಜನಸಾಮಾನ್ಯರನ್ನ ನೋಡಿದ್ರೆ ಹೊಸನಗರದ ಸಮಸ್ಯೆ ಏನು ಅಂತ ಅರ್ಥ ಆಗತ್ತೆ. ಅಲ್ಲದೆ ಹೋರಾಟದಲ್ಲಿ ಧರ್ಮಾತೀತ, ಪಕ್ಷಾತೀತ, ಜಾತ್ಯತೀತವಾಗಿ ಒಗ್ಗಟ್ಟು ಪ್ರದರ್ಶನ ಕಂಡು ಬಂದಿದೆ. ಇದು ಭವಿಷ್ಯದ ಹೋರಾಟಕ್ಕೆ ಹುಮ್ಮಸ್ಸು ನೀಡಲಿದೆ ಎಂದಿದ್ದಾರೆ. ಶಾಸಕ ಆರಗ ಜ್ಞಾನೇಂದ್ರ ಪಾದಯಾತ್ರೆಗೆ ಆಗಮಿಸಿ ಹೊಸನಗರದಿಂದ ವಿಧಾನಸಭಾ ಕ್ಷೇತ್ರದ ಸ್ಥಾನಮಾನ ಕಿತ್ತುಕೊಂಡ ಸಂದರ್ಭ ಅದನ್ನು ವಿರೋಧಿಸಲಾಗಿತ್ತು. ಆದರೆ ಅದು ಫಲಕಾರಿಯಾಗಲಿಲ್ಲ. ಇದೀಗ ಕ್ಷೇತ್ರಕ್ಕೆ ನಗರ ಹೋಬಳಿಯಿಂದ ನಿರೀಕ್ಷೆಗೂ ಮೀರಿ ಹೋರಾಟದ ಕಿಚ್ಚು ಹತ್ತಿದೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದಿದ್ದಾರೆ. ಹೊಸನಗರವು ನಾಡಿಗಾಗಿ ತನ್ನ ಸರ್ವಸ್ವವನ್ನ ದಾರಿ ಎರೆದಿದೆ. ಅದಕ್ಕಾಗಿ ಫಲ ದೊರಕಿಲ್ಲ. ಕ್ಷೇತ್ರಕ್ಕಾಗಿ ಒತ್ತಾಯಿಸಿ ನಡೀತಾ ಇರುವಂತಹ ಈ ಹೋರಾಟಕ್ಕೆ ತನು ಮನ ಧನ ಸಹಾಯ ನೀಡ್ತೀನಿ ಅಂತ ಶಾಸಕ ಗೋಪಾಲ್ ಕೃಷ್ಣ ಬೇಳೂರು ಸಾಥ್ ನೀಡಿದ್ದಾರೆ. ಕಡ್ಡಾಯವಾಗಿ ಹೊಸನಗರ ಕ್ಷೇತ್ರ ಆಗಲೇಬೇಕು. ನಿಮ್ಮ ಆಗ್ರಹಕ್ಕೆ ನಮ್ಮ ಬೆಂಬಲ ಇದ್ದೇ ಇರತ್ತೆ. ರಾಜ್ಯದಿಂದ ಆಗಬೇಕಾದಂತ ಎಲ್ಲ ಸಹಕಾರ ನೀಡಲು ನಾವು ಬದ್ಧರಿದ್ದೇವೆ. ಕ್ಷೇತ್ರ ವಿಂಗಡಣೆ ಕಾರ್ಯ ಕೇಂದ್ರ ಸರ್ಕಾರದ್ದು. ಹಾಗಾಗಿ ಸಂಸದರಾದ ಬಿವೈ ರಾಘವೇಂದ್ರ ಅವರು ಈ ಬಗ್ಗೆ ಆಸಕ್ತಿ ತೋರಬೇಕು ಅಂತ ಎಸ್ ಮಧು ಬಂಗಾರಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜಂಟಿಯಾಗಿ ಕಾನೂನಿಗೆ ಒಳಪಟ್ಟು ಕ್ಷೇತ್ರ ಮರುಸ್ಥಾಪನೆಗಾಗಿ ಶ್ರಮಿಸೋಣ ಎಂದಿದ್ದಾರೆ. ಈ ಭಾಗದ ಜನ ಮುಳುಗಡೆಯಿಂದ ನಲುಗಿದ್ದಾರೆ. ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಯೊಂದಿಗೆ ಕ್ಷೇತ್ರ ಮರುರಚನೆ ಮಾಡೋದಕ್ಕೆ ಹೊರಡೋಣ ಅಂತ ಬಿವೈ ರಾಘವೇಂದ್ರ ಸಂಸದರು ತಿಳಿಸಿದ್ದಾರೆ. ಸರ್ಕಾರವು ಈ ಬೇಡಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಭೌಗೋಳಿಕ, ಜನಸಂಖ್ಯಾ ಮತ್ತು ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಇಲ್ಲವಾದ್ರೆ ಈ ಹೋರಾಟ ಇನ್ನಷ್ಟು ಬಲ ಪಡೆದು ರಾಜ್ಯ ಮಟ್ಟದ ಚರ್ಚೆಯಾಗುವಂತ ಸಾಧ್ಯತೆಗಳಿವೆ.